ಮಗಳಿಗೊಂದು ನ್ಯಾಯ ಸಿಗುತ್ತಂದ್ರೆ 100% ಸರ್. ಒಂದು ತಿಂಗಳು ಬೇಕಾದರೂ ಇರ್ತೀವಿ ಸರ್. ಇದು ಮಾಡೋದು ಈಗ ಈ ಹುಡುಗಿ ಹತ್ರನೇ ಹೇಳ್ತಾನೆ, ಪೊಲೀಸ್ನವರೆಲ್ಲ ನನ್ನ ಮಾತು ಕೇಳ್ತಾರೆ. ನನಗೆ 17 ಎಕರೆ ಜಮೀನು ಐತೆ, ನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ನಿನ್ನ ಎಷ್ಟು ಬೇಕು ಹೇಳಿ ದುಡ್ಡು ನಾನು ನಿನ್ನ ಕೊಡ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ ನಮ್ಮ ಮಾತು ಕೇಳ್ತಾರೆ, ಯಾರು ನಮ್ಮ ಮಾತು ಬಿಟ್ಕೊಡಲ್ಲ. ಅದೇ ಥರ ನಾವು ವಿಡಿಯೋ ಮಾಡಿದ ದಿನಾನೇ ಸರ್, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಈ ಹುಡುಗಿ ನಮ್ಮ ಹತ್ರ ಬಂದಿದ್ದ ದಿನಾನೇ ಇದೇ ಪೊಲೀಸ್ ಸ್ಟೇಷನಲ್ಲಿ 7 ದಿನ ರಜೆ ಕೊಡ್ತಾರೆ ಸರ್. ನಾನು ಆ ಹುಡುಗಿ ಮಾತ್ರ ಅವನ 7 ದಿನ ರಜೆ ಮುಗಿಸ್ಕೊಂಡು ಬಂದ್ರೂ ಇಲ್ಲೇ ಇರ್ತೀರಿ, ಎಲ್ಲ ಒಂದು ಕಡೆ ಕುತ್ಕೊಂಡು. ಹಾಂ, ಅವನು ಬರ್ಬೇಕು ಸರ್. ನಡ್ರಿ ಆ ಕಡೆ ಬರ್ರಿ. ಬಾ ಬಾ ಎಲ್ಲಪ್ಪ ಹುಡುಗಿ? ಹುಡುಗಿ ಅಲ್ಲೇ ಅಂತ ಹೇಳಿದನು ಹುಡುಗ. ಇಲ್ಲಿ ಪೊಲೀಸು ಅವ್ರು ಹೇಳೋದೇನೋ ಇಲ್ಲೇನು ಇಶ್ಯೂ ಮಾಡಬೇಡ್ರಿ, ಏನೋ ಮಾಡಬೇಡ್ರಿ, ಏನೋ. ಸರ್ ಇದಾರಾ ಇನ್ಸ್ಪೆಕ್ಟರ್ ಸರ್? ಸರ್ ಈಗ ಹುಡುಗ ಬರ್ಬೇಕು ಸರ್, ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಇಷ್ಟು ಜನ ಸೇರಿರೋದು, ನಿಮಗೂ ರಿಸ್ಕು ಎಲ್ಲ ಆಗಿರೋದು ಆ ಹುಡುಗಯಿಂದಾನೆ. ಆ ಹುಡುಗ ಬಂದುಬಿಟ್ರೆ ಈ ಪ್ರಾಬ್ಲಮ್ಮೇ ಇಲ್ಲ ಸರ್. ಅವ್ನು ದುಡ್ಡು ಬಲ ಇಲ್ಲಿ ಕೆಲಸ ಮಾಡಿಲ್ಲ ಅಂದಾಗ, ಅವ್ನು ಯಾರು ಏನು ಅನ್ನೋದು ಇಲ್ದಿರ ಇದ್ದಾಗ ಕರೆಕ್ಟಾಗಿ ನಾವು ವಿಡಿಯೋ ಮಾಡಿದ ದಿನಾನೇ 7 ದಿನ ರಜೆ ಏನು ಕೊಡ್ಬೇಕು ಪೊಲೀಸ್ನವರು? ನಾವು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಅಂದರೆ ಅದು ಕಾರಣನೇ ಪೊಲೀಸ್ನವರು.